ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಪದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮುದ್ರ ವಿಜಯ ಪಂಚಮ ಸರ್ಗದಲ್ಲಿ 39ನೇ ಶ್ಲೋಕ. ವದೋತ್ತರಂ ಭಾತಿ ಯದೀಹ ಕುರ್ಮಹೇ ಭಾಷ್ಯಂ ಕೃತಿರ್ನಾಸ್ಯ ಹಿ ದಂಡವಾರಿತಾ ಜಗದ್ಗುರುಣಾಮಿತಿ ತಾಂ ಗುರೋರ್ಗಿರಂ ಜನಃ ಸಮಸ್ತೋಭಿನನಂದ ಸಸ್ಮಿತಾಂ. ವದ ಉತ್ತರಂ ಭಾತಿ ಯದಿ ಇಹ ಕುರ್ಮಹೇ ಭಾಷ್ಯಂ ಕೃತಿಃ ನ ಅಸ್ಯ ಹಿ ದಂಡವಾರಿತಾ ಜಗದ್ಗುರುಣಾಂ ಇತಿ ತಾಂ ಗುರೋಃ ಗಿರಂ ಜನಃ ಸಮಸ್ತ ಅಭಿನನಂದ ಸಸ್ಮಿತಾಂ. ಅಂದ್ರೆ ಇಂದಿನ ಶ್ಲೋಕದಲ್ಲಿ ನೋಡಿದಂತೆ ಸಂಕರ ಅಂತ ಅಪ್ರಾಂಶುನುತ್ನೋಪ ಪದಾಧಿವಾಸಜಃ ಕುರುಪುಸ್ತೂರು ಆ ವಂಶದಲ್ಲಿ ಬಂದವರಾದ ಸಂಕರ ಅಂತ ಒಬ್ಬರು. ಅವರು ಬಂದು ಆಚಾರ್ಯರು ವಿದ್ವತ್ ಸಭೆಯಲ್ಲಿ ಮತ್ತೆ ಮತ್ತೆ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ವಿಚಾರವನ್ನ ಮಂಡನೆ ಮಾಡಿದಾಗ ಅವರು ಎದ್ದು ನಿರಾಕರಣೆ ಮಾಡಿದರು. ನೀವು ಭಾಷ್ಯ ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚನೆ ಮಾಡಲಿಲ್ಲ, ಅದರಿಂದ ನಿಮಗೆ ಅದರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಎಂಬ ಒಂದು ರೀತಿಯಲ್ಲಿ, ಅದು ಮರ್ಯಾದೆ ಅಲ್ಲ ಎಂಬ ಒಂದು ರೀತಿಯಲ್ಲಿ ಅವರು ಹೇಳಿದಾಗ ಅದಕ್ಕೆ ಆಚಾರ್ಯರು ಏನು ಉತ್ತರ ಕೊಟ್ಟರು ಎಂಬ ಅದನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವದ ಉತ್ತರಂ, ಅಪ್ಪ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಹೇಳಿ. ನಾನು ಹೇಳಿದ ಆಕ್ಷೇಪಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಹೇಳಿ. ಯದೀಹ ಕುರ್ಮಹೇ ಭಾಷ್ಯಂ ಕೃತಿಃ ನಾಸ್ಯ ಹಿ ದಂಡವಾರಿತ. ಅದೇನು ಗವರ್ಮೆಂಟ್ ರೂಲ್ ಏನಾದ್ರು ಇದೆಯಾ? ಭಾಷ್ಯ ಬರೆದವರೇ ಭಾಷ್ಯಕ್ಕೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರೇ ಅದರ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂತ ಏನು ಗವರ್ಮೆಂಟ್ ರೂಲ್ ಏನಿಲ್ಲ. ದಂಡವಾರಿತ ಅಂದ್ರೆ ಆ ಅರ್ಥ ಬರ್ತದೆ. ಭಾಷ್ಯಕರಣೆ ಅಯಂ ದಂಡೋ ಭವಿಷ್ಯತಿ ತಸ್ಮಾತ್ ಭಾಷ್ಯಂ ನ ಕರ್ತವ್ಯಂ. ಭಾಷ್ಯ ಮಾಡಿದ್ರೆ ದಂಡ ಬೀಳುತ್ತದೆ, ಟ್ಯಾಕ್ಸ್ ಬೀಳುತ್ತದೆ, ಅಥವಾ ಅಪರಾಧ ಪನಿಷ್ಮೆಂಟ್ ಆಗ್ತದೆ, ಹಾಗೆ ಅಂತ ಏನು ಇಲ್ಲ. ತಸ್ಮಾತ್ ಭಾಷ್ಯಂ ನ ಕರ್ತವ್ಯಂ ಇತಿ ಕೇನಚಿತ್ ರಾಜಾದಿನ ದಂಡೇನ ವಾರಿತ ನ. ಯಾವ ರಾಜರು ಏನು ಹಂಗೇನು ದಂಡ ಮಾಡಿಲ್ಲ, ರಾಜಾಜ್ಞೆ ಅಂತ ಹೇಳ್ತಾರೆ ನೋಡಿ, ಆತರ ಯಾವುದು ಇಲ್ಲ. ಭಾಷ್ಯ ಬರಿಲೇಬೇಕು ಅಥವಾ ಬರಿಲೇಬಾರದು ಹಾಗೆ ಅಂತ ಏನಿಲ್ಲ. ಅದರಿಂದ ನಿಮಗೆ ಉತ್ತರ ಗೊತ್ತಿದ್ರೆ ಹೇಳಿ. ಭಾಷ್ಯ ಮಾಡಿದೀವಿ ಬಿಟ್ಟಿದೀವಿ, ಅದೇನು ರಾಜಾಜ್ಞೆ ಅಂತ ಏನಿಲ್ಲ ಅದು ಹಾಗೆ ಅಂತ. ಈ ರೀತಿಯಾಗಿ ಜಗದ್ಗುರುಣಾಂ ರುದ್ರಾದೀನಾಂ ಗುರೋಹೋ, ರುದ್ರಾದಿಗಳಿಗೂ ಕೂಡ ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಇತಿ ಈ ರೀತಿಯಾಗಿ ಹೇಳಿದಾಗ ಸಸ್ಮಿತಾಂ ತಾಂ ಗಿರಂ ಸಮಸ್ತಃ ಜನಃ ಅಭಿನಂದ. ಮಂದಹಾಸದಿಂದ ಕೂಡಿದ ಈ ವಾಕ್ಯಗಳನ್ನ ಕೇಳಿ ಜನರೆಲ್ಲವೂ ಕೂಡ ಸಂತೋಷಪಟ್ರು. ಹೌದು, ಆಚಾರ್ಯರು ಮಧ್ವಾಚಾರ್ಯರು ಹೇಳಿದ್ದು ಸರಿಗಿದೆ, ನಿಮಗೆ ಉತ್ತರ ಗೊತ್ತಿದ್ರೆ ಹೇಳಿ. ಇದೇನು ರಾಜಾಜ್ಞೆ ಏನಿಲ್ಲ, ಭಾಷ್ಯ ಬರೆದವರೇ ಉಪನ್ಯಾಸ ಮಾಡಬೇಕು ಅಥವಾ ಭಾಷ್ಯವನ್ನ ಬರಿಲೇಬಾರದು ಹಾಗೆ ಅಂತೆಲ್ಲ ಏನ್ ನಿಯಮ ಇಲ್ಲ. ಇಷ್ಟಪಟ್ಟವರು ಹೇಗ್ ಬೇಕಾದ್ರೆ ಮಾಡಬಹುದು ಅಂತ ಇದೆ, ನಿಮಗೆ ಉತ್ತರ ಗೊತ್ತಿದ್ರೆ ಹೇಳಿ ಅಂತ ಇಷ್ಟು ಆಚಾರ್ಯರು ಹೇಳಿದಾಗ ಜನರು ಎಲ್ಲರೂ ಕೂಡ ಸಂತೋಷ ಪಟ್ರು. ಅಂದ್ರೆ ಆಚಾರ್ಯರು ಹೇಳಿದ್ದು ಸಾಧು ಸಾಧು ಇತಿ ಅನ್ಮಬೋಧತ. ಆಚಾರ್ಯರು ಹೇಳಿದ್ದನ್ನ ಎಲ್ಲರೂ ಕೂಡ ಒಪ್ಪಿ ಸಂತೋಷ ಪಟ್ರು ಅಂತ ಅರ್ಥ. ವದೋತ್ತರಂ ಭಾತಿ ಯದೀಹ ಕುರ್ಮಹೇ ಭಾಷ್ಯಂ ಕೃತಿರ್ನಾಸ್ಯ ಹಿ ದಂಡವಾರಿತಾ ಜಗದ್ಗುರುಣಾಮಿತಿ ತಾಂ ಗುರೋರ್ಗಿರಂ ಜನಃ ಸಮಸ್ತೋ ಅಭಿನನಂದ ಸಸ್ಮಿತಾಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ.